ನಾವು ನಮ್ಮ ಇಂಡಿಯಾದಲ್ಲಿ ಮರದ ಕೆಳಗೆ ದೇವ್ರನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಲ್ವಾ, ವ್ಯವಸಾಯದ ಭೂಮಿ ಇದೆ. ಸೊ ಇವಾಗ ಏನೆಲ್ಲ ವ್ಯವಸಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡ್ಬೋದು, ನೀವು ರೆಂಟಿಗೆ ಕೂಡ ತಗೋಬಹುದಂತೆ. ಕೇಳಿ ಶಾಕ್ ಆಯ್ತಾ ನಿಮಗೆ? ನನಗೂ ಕೂಡ ಕೇಳಿ ಏನಿದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ತುಂಬ ಜನ ಲಾಸ್ಟ್ ವಿಡಿಯೋ ನೋಡಿ ರೆಸ್ಟ್ ಮಾಡಿ ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾವಿವಾಗ ಸ್ವಲ್ಪ ದಿನ ರೆಸ್ಟ್ ಮಾಡಿ ಮತ್ತೆ ಸೈಕಲ್ ತಗೊಂಡು ರೋಡಿಗೆ ಬಂದಿದ್ದೀವಿ. ಏನಂತ ಹೇಳಿದ್ರೆ ಇವತ್ತು ಏನೋ ವೆದರ್ ತುಂಬಾ ಚೆನ್ನಾಗಿತ್ತು, ಸನಿ ಅಂತ ತೋರಿಸ್ತಿತ್ತು. ಸೊ ಹಾಗಾಗಿ ಇವಾಗ ಪ್ರಸ್ತುತ ಜರ್ಮನಿಯಲ್ಲಿ ವ್ಯವಸಾಯ ಏನು ಮಾಡಿದ್ದಾರೆ, ಹೇಗಿದೆ ವ್ಯವಸಾಯದ ಭೂಮಿ, ಏನೆಲ್ಲ ವ್ಯವಸಾಯ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದನ್ನು ನಿಮಗೆ ತೋರಿಸೋದಕ್ಕೋಸ್ಕರ ನಿಮ್ಮನ್ನು ನಾನು ಇಲ್ಲಿಯ ವ್ಯವಸಾಯದ ಭೂಮಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಇವಾಗ ಜರ್ಮನಿಯಲ್ಲಿ ಸ್ಪ್ರಿಂಗ್ ಸೀಸನ್ ಇದೆ. ಸೊ ಸ್ಪ್ರಿಂಗ್ ಸೀಸನ್ ಅಂದರೆ ಎಲ್ಲ ಕಡೆ ತುಂಬಾ ಫ್ಲವರ್ಸ್ ಇರುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ನೋಡೋದಕ್ಕೆ, ಕಲರ್ ಕಲರ್ ಫ್ಲವರ್ಸ್. ಆದರೆ ಲಾಸ್ಟ್ 1 ವೀಕ್ ಫುಲ್ ಮಳೆ ಬಂದು ಆಲ್ಮೋಸ್ಟ್ ಎಲ್ಲ ಹೂಗಳು ಉದುರೋಗ್ಬಿಟ್ಟಿದೆ. ಬಟ್ ನಾನು ಹಿಂದೆ ನೋಡ್ತಿದ್ದೀರಲ್ಲ, ಈ ಮರ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಇದೊಂದು 2 ಮರದಲ್ಲಿ ಹೂಗಳಿದೆ. ಯಾವ ಮರ ಅಂತ ಅಂದ್ಕೊಂಡ್ರೆ ಇದು ಆ್ಯಪಲ್ ಮರ. ಸೊ ಇದು ಒಂದು ಲೈನ್ ಫುಲ್ಲು ನೋಡ್ಬೋದು, ಇಲ್ಲಿ ಆ್ಯಪಲ್ ಮತ್ತು ಪೇರ್ ಮರಗಳಿದೆ. ಅದ್ರ ಹೂಗಳು ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇವಾಗ ಹೇಗಿದೆ ವ್ಯವಸಾಯದ ಭೂಮಿ, ಏನೆಲ್ಲ ವ್ಯವಸಾಯ ಮಾಡಿದ್ದಾರೆ ಅಂತ ಸೈಕ್ಲಿಂಗ್ ಮಾಡಿಕೊಂಡು ನೋಡೋಣ ಬನ್ನಿ. ನನ್ನ ಹಿಂದೆ ನನ್ನ ಸುತ್ತಮುತ್ತ ಎಲ್ಲ ನೀವು ಮನೆಗಳು ನೋಡ್ತಿದ್ದೀರಲ್ಲ, ನೋಡಿ ಮನೆಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ಮನೆಗಳ ಹಿಂದೆ ವ್ಯವಸಾಯದ ಭೂಮಿ ಇದೆ ಅಂತ ಹೇಳಿದ್ರೆ ನಂಬಕ್ಕಾಗುತ್ತಾ? ಸೀರಿಯಸ್ಲಿ ನಂಗಂತೂ ಇಲ್ಲ, ಯಾಕಂದರೆ ಇಲ್ಲಿ ವಾತಾವರಣ ಅಷ್ಟು ಚೆನ್ನಾಗಿದೆ. ವ್ಯವಸಾಯದ ಭೂಮಿ ಹತ್ರ ಇರೋ ಮನೆಗಳ ಥರ ಕಾಣಿಸ್ತಿಲ್ಲ ಇಲ್ಲಿ. ಬನ್ನಿ ಈ ಒಂದು ಮನೆಗಳ ಹಿಂದೆ ಏನೆಲ್ಲ ವ್ಯವಸಾಯ ಮಾಡಿದ್ದಾರೆ, ವ್ಯವಸಾಯದ ಭೂಮಿ ಹೇಗಿದೆ ಅಂತ ನೋಡೋಣ. ನೀವಿಲ್ಲಿ ನನ್ನ ಎಡಗಡೆ ಇರುವ ಮನೆಗಳನ್ನ ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಅದು ಬರೀ ಗ್ಲಾಸಲ್ಲಿ ಸಿಂಪಲ್ ಆಗಿ ಸಖತ್ತಾಗಿ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಒಂಥರ ಗ್ಲಾಸ್ ಹೌಸ್ ಥರ ಇದೆ. ಒಂದು ಸ್ಮಾಲ್ ಸ್ನ್ಯಾಕ್ಸ್ ಬ್ರೇಕ್ ತಗೊಂಡಿದ್ದೀವಿ. ಚಿನ್ನಿ, ಶೆಕೆ ಆಗ್ತಿದ್ಯಾ ಅಥವಾ ಕೋಲ್ಡ್ ಆಗ್ತಿದ್ಯಾ? ಶೆಕೆನಾ? ಇಲ್ಲಿ ಹಂಗೇನೆ, ಸೂರ್ಯ ಆಚೆಗೆ ಬಂದರೆ ಶೆಕೆ, ಮತ್ತೆ ಸ್ವಲ್ಪ ಮರಿ ಆದರೆ ಚಳಿ ಆಗ್ಬಿಡುತ್ತೆ. ಯಾವುದಕ್ಕೂ ಜಾಕೆಟ್ ಅಂತ ಕ್ಯಾರಿ ಮಾಡಬೇಕು. ನಾವಿವಾಗ ಈ ಮನೆಗಳ ಹಿಂದೆ ಇರುವ ವ್ಯವಸಾಯದ ಭೂಮಿನ ಎಂಟ್ರ್ ಆದ್ವಿ. ಮೋಡ ಮುಚ್ಕೊಂತು ನೋಡಿ, ಇಲ್ಲಿಗೆ ಬಂದಂಗೆನೆ ಸಿಕ್ಕಾಬಟ್ಟೆ ಚಳಿ ಆಗ್ತಿತ್ತು. ತಣ್ಣಗಿರೋ ಗಾಳಿ ಕೂಡ ಬೀಸ್ತಿದ್ರಿಂದ ಸಿಕ್ಕಾಬಟ್ಟೆ ಚಳಿ ಆಗ್ತಿತ್ತು ನನಗಂತೂ. ಸೈಕಲ್ ಓಡಿಸ್ಬೇಕಾದ್ರೆ ಅಂತೂ ಇನ್ನೂ ಜಾಸ್ತಿನೇ ಚಳಿ ಆಗುತ್ತೆ, ಆದರೆ ಬಿಸಿಲು ಬಂದಾಗ ಶೆಕೆ ಆಗ್ತಿತ್ತು. ನಾವಿವಾಗ ಬಂದಿದ್ದು ಎಲ್ಲಿಂದ ಅಂತ ಹೇಳಿದ್ರೆ, ನನ್ನ ಹಿಂದೆ ಮನೆಗಳು ಕಾಣಿಸ್ತಿದೆ ನೋಡಿ, ಅದೇ ಮನೆಗಳು. ಆ ಮನೆಗಳ ಹಿಂದೆ ಬಂದರೆ ವ್ಯವಸಾಯದ ಭೂಮಿ ಇದೆ. ಸೊ ಇವಾಗ ಏನೆಲ್ಲ ವ್ಯವಸಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡ್ಬೋದು ನೀವು, ಇಲ್ಲಿ ಫುಲ್ ಸಾಸಿವೆ ಫೀಲ್ಡ್ ಇದ್ದು. ಇವಾಗ ಎಲ್ಲೋದ್ರೂ ಜರ್ಮನಿಲಿ ಈ ಥರ ಫುಲ್ ಸಾಸಿವೆ ಫೀಲ್ಡ್ ಕಾಣಿಸುತ್ತೆ. ಎಲ್ಲೋ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಕಡೆ ಸೈಡ್ ನೋಡ್ಬೋದು ನೀವು, ಜೋಳ ಹಾಕಿದ್ದಾರೆ. ಈ ಕಡೆ ಸೈಡ್ ಜೋಳ, ಈ ಕಡೆ ಸಾಸಿವೆ. ಮುಂದೆ ಇನ್ನೇನು ಹಾಕಿದ್ದಾರೆ, ಹೇಗಿದೆ ನೋಡೋಣ ಬನ್ನಿ. ನೀವಿವಾಗ ಏನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ, ಈ ಮನೆಗಳ ಹಿಂದೆ ಎಷ್ಟು ಜಾಗ ಬಿಟ್ಟಿದ್ದಾರೆ, ಹಾಗೆ ಇದ್ರ ಹಿಂದೆ ವ್ಯವಸಾಯದ ಭೂಮಿ ಕೂಡ ಇದೆ. ಆದ್ರೂ ಇವರು ಕಾಂಪೌಂಡ್ ಆಗಲಿ ಬೇಲಿಗಳಾಗಲಿ ಏನೂ ಹಾಕೊಂಡಿಲ್ಲ, ಹೇಗೆ ಫ್ರೀ ಆಗಿ ಬಿಟ್ಕೊಂಡಿದ್ದಾರೆ ನೋಡಿ. ಹಾಗೇನೆ ಇಲ್ಲಿ ಜಾಸ್ತಿ ಕಾಂಪೌಂಡ್ ಎಲ್ಲ ಹಾಕೊಳ್ಳಲ್ಲ ಇವರು, ಜಸ್ಟ್ ಗಿಡಗಳಿಂದ ಏನೋ ಒಂದು ಬೌಂಡ್ರಿ ಲೈನ್ನ ಹಾಕೊಂತಾರೆ ಅಷ್ಟೇನೆ. ನಾಮ ಹಲವು ದೇವರು ಒಬ್ಬನೇ ಅಂತ ಹೇಳ್ತಾರಲ್ಲ, ಹಾಗೆ ದೇವರು ನಮ್ಮ ಹಿಂದೂಗಳಿಗಾಗಿರ್ಬೋದು ಕ್ರಿಶ್ಚಿಯನ್ಗಳಿಗಾಗಿರ್ಬೋದು ಎಲ್ರಿಗೂ ಒಬ್ಬನೇ. ಆದರೆ ಅವರು ಪೂಜೆ ಮಾಡೋ ರೀತಿ ಬೇರೆ ಇರುತ್ತೆ, ನಾವು ಪೂಜೆ ಮಾಡೋ ರೀತಿ ಬೇರೆ ಇರುತ್ತೆ ಅಷ್ಟೇ. ಏನಕ್ಕೆ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ನಮ್ಮ ಇಂಡಿಯಾದಲ್ಲಿ ಮರದ ಕೆಳಗೆ ದೇವ್ರನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಲ್ವಾ, ಅದೇ ಥರ ನಾನು ಇಲ್ಲಿ ಒಂದು ನೋಡಿದೆ. ಇವ್ರು ಪೂಜೆ ಮಾಡ್ತಾರ ಇಲ್ವಾ ಗೊತ್ತಿಲ್ಲ. ಸೊ ಇಲ್ಲಿ ನನಗೆ ಇದು ನೋಡಿದ ತಕ್ಷಣ ನನಗೆ ಅದೇ ನೆನಪಾಗಿದ್ದು, ಒಂಥರ ಶಾಕ್ ಆಯಿತು. ಇವರು ಕೂಡ ಮರದ ಕೆಳಗಡೆ ಇವ್ರು ದೇವ್ರನ್ನ ಇಟ್ಟಿದ್ದಾರೆ. ಅದನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯಿತು. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ಹೇಳಿ. ಓ, ಇಲ್ಲಿ ಡಾಗಿ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ. ಅದ್ರ ಸವಸ ನಮಗೆ ಬೇಡ, ಬನ್ನಿ ಈ ಕಡೆ ಸೈಡ್ ಹೋಗೋಣ. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು, ಎಷ್ಟು ಪುಟ್ಟ ಪಾಂಡ್ ಮಾಡ್ಕೊಂಡು ಹಟ್ಗಳ ಥರ ಎಲ್ಲ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರಲ್ಲ. ಇದನ್ನ ನಿಮಗೆ ತೋರಿಸೋಣ ಅಂತ ಬಂದ್ವಿ. ಇಲ್ಲಿಗೆ ಬಂದಾಗ ಇಲ್ಲಿ ಒಂದು ಗಾರ್ಡನ್ ಓನರ್ ಜರ್ಮನ್ ತಾತ ನಮ್ಮನ್ನ ಕರೆದು ಮಾತಾಡ್ಸಿದ್ರು. ನೀವು ಅನ್ಕೋಬಹುದು ಅವರು ಸ್ವಲ್ಪ ರೂಢ್ ಇರ್ತಾರೆ, ಯಾರ ಜೊತೆನೂ ಮಾತಾಡಲ್ಲ ಅಂತ ಹೇಳಿ. ಬಟ್ ಹಾಗೇನಿಲ್ಲ, ಎಷ್ಟು ಸ್ವೀಟ್ ಇದ್ರು ಅಂತ ಹೇಳಿದ್ರೆ ನಮ್ಮನ್ನ ಕರೆದು ಅವ್ರು ಏನ್ ಕೆಲಸ ಮಾಡ್ತಾರೆ, ಎಲ್ಲಿರ್ತಾರೆ ಅದನ್ನೆಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಂತಿದ್ರು. ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ಒಂಥರ ಖುಷಿ ಆಯ್ತು ನಮಗೆ ಅವ್ರನ್ನ ಮೀಟ್ ಮಾಡಿ.
ಇಲ್ಲಿ ನೋಡಿ ಗಾರ್ಡನ್ಗಳು ಹೇಗಿದೆ ಅಂತ ಹೇಳಿ. ಇಲ್ಲಿ ಫೆನ್ಸ್ ಹಾಕಿದಾರಲ್ಲ ಬೇಲಿ, ಇಲ್ಲಿಂದ ಇಲ್ಲಿವರೆಗೆ ಒಬ್ರದು, ಮತ್ತೆ ಆ ಕಡೆ ಇಲ್ಲಿಂದ ಅಲ್ಲಿವರೆಗೆ ಒಬ್ರದ್ದು ಇರುತ್ತೆ. ನನ್ನ ಹಿಂದೆ ಅಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಗಾರ್ಡನಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ. ಜರ್ಮನ್ಸ್ಗೆ ಗಾರ್ಡನಿಂಗ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಏನಂತ ಹೇಳಿದ್ರೆ ಇದನ್ನ ಇಲ್ಲಿ ಏನೋ ಕ್ಲೈನ್ ಗಾರ್ಡನ್ ಅಥವಾ ಶ್ರೈಬರ್ ಗಾರ್ಡನ್ ಅಂತ ಹೇಳ್ತಾರೆ, ಅಂದ್ರೆ ಸ್ಮಾಲ್ ಗಾರ್ಡನ್ ಅಂತ ಹೇಳಿ. ಈ ಗಾರ್ಡನ್ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರೆ ಜರ್ಮನಿಯಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಒಬ್ರು ಗಾರ್ಡನ್ ಅಂತ ಹೇಳಿದ್ರೆ ನಾವು ಇಲ್ಲಿ ಗಾರ್ಡನ್ನ ರೆಂಟಿಗೆ ಕೂಡ ತಗೋಬಹುದಂತೆ. ಕೇಳಿ ಶಾಕ್ ಆಯ್ತಾ ನಿಮಗೆ? ನನಗೂ ಕೂಡ ಕೇಳಿ ಏನಿದು ಗಾರ್ಡನ್ ರೆಂಟಿಗೆ ತಗೊಳ್ಳೋದು ಅಂತ ಅನ್ಕೊಂಡೆ. ಬಟ್ ಇಲ್ಲಿ ಇದು ತುಂಬಾನೇ ಫೇಮಸ್ ಆಗಿದೆ ಅಂತೆ ಕಾನ್ಸೆಪ್ಟ್. ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಇದ್ರೆ ನಮಗೆ ಗಾರ್ಡನ್ ಇರಲ್ಲ. ಸೊ ಸಮ್ಮರಲ್ಲಿ ನಮಗೆ ಸಮ್ಮರ್ ಎಂಜಾಯ್ ಮಾಡೋದಕ್ಕಾಗಿರ್ಬೋದು ಅಥವಾ ಹೂವು ಹಣ್ಣು ಬೆಳ್ಕೊಳ್ಳೋದಿಕ್ಕೆ, ತರಕಾರಿ ಬೆಳ್ಕೊಳ್ಳೋದಿಕ್ಕೆ ಜನರು ಈ ತರ ಗಾರ್ಡನ್ ರೆಂಟಿಗೆ ತಗೊಂತಾರಂತೆ. ಕಾನ್ಸೆಪ್ಟ್ ಒಂಥರ ಚೆನ್ನಾಗಿದೆಯಲ್ಲ. ನಮ್ಮ ಸ್ಮಾಲ್ ಮೇಡಮ್ ಇಲ್ಲಿ ಎಷ್ಟು ಚೆನ್ನಾಗಿ ವಿಡಿಯೋ ತಗೊಂಡು ಹೋಗ್ತಿದ್ದಾರೆ ನೋಡಿ. ಆ ಹೂಗಳು ಮಿಸ್ ಆಗ್ತಿಲ್ಲ. ಅಲ್ಲಿ ಒಂದು ಲೈನಿಗೆ ಸ್ಟ್ರಾಬೆರೀಸ್ ಹಾಕಿದ್ದಾರೆ, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇದು ಎಂಟ್ರೆನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅಂಡ್ ಈ ಕಡೆ ಕೂಡ ಸ್ಟ್ರಾಬೆರಿ ಹಾಕಿದ್ದಾರೆ, ಮತ್ತೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಬೇರೆ ಏನಾದರೂ ತರಕಾರಿ ಹಾಕೋದಿಕ್ಕೆ. ಸೊ ನಾವಿವಾಗ ಬಂದಿದ್ದು ಆ ಕಡೆ ಎಲ್ಲೋ ಫೀಲ್ಡ್ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಬಂದ್ವಿ. ಈಗ ಇಲ್ಲಿ ಜೋಳ ಹಾಕಿದ್ದಾರೆ ನೋಡಿ ಅಷ್ಟೇನೆ. ಇಲ್ಲಿ ಭೂಮಿನ ಹೇಗೆ ಉಳ್ತಾರೆ ನೋಡಿ. ಒಂದು ಟ್ರ್ಯಾಕ್ಟರ್ ತಗೊಂತಾರೆ, ಎಷ್ಟು ಭೂಮಿ ಇದೆ ಅಷ್ಟು ಒಬ್ಬರೇನೆ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಉತ್ಕೊಂಡು ಬರ್ತಾರೆ. ಅದೇ ನಮ್ಮ ಕಡೆ ಈ ಥರ ವ್ಯವಸಾಯ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಜನ ನೋಡ್ತಿದ್ವಿ. ಇಷ್ಟು ದೊಡ್ಡ ಭೂಮಿ ಇದೆ, ಬಟ್ ಒಬ್ಬರಾದ್ರೂ ಜನ ಕಾಣ್ತಿದಾರ? ಅವ್ರನ್ನ ಬಿಟ್ಟು ಯಾರಿಲ್ಲ ನೋಡಿ. ಇಷ್ಟೆಲ್ಲ ಅವ್ರೊಬ್ಬರೇನೆ ಬೆಳಿಗ್ಗೆಯಿಂದ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಹೋಗಿ ಒಬ್ಬರೇನೆ ಉಳ್ತಿದ್ದಾರೆ. ಹಾಗೆ ಇಲ್ಲಿ ಒಂದು ತರಕಾರಿ ಹಾಕ್ತಿದ್ದಾರೆ. ಯಾವ ತರಕಾರಿ ಬನ್ನಿ ನೋಡೋಣ. ತರಕಾರಿ ಹಾಕೋದಕ್ಕೆ ಎರಡೆರಡು ಟ್ರ್ಯಾಕ್ಟರ್ ಇಟ್ಕೊಂಡಿದ್ದಾರೆ ನೋಡಿ. ಒಂದು ಟ್ರ್ಯಾಕ್ಟರಲ್ಲಿ ಸಾಮಾನು ಇಟ್ಕೊಂಡಿದ್ದಾರೆ, ಹಾಗೆ ಇನ್ನೊಂದು ಟ್ರ್ಯಾಕ್ಟರಲ್ಲಿ ಒಬ್ರು ಈ ತರ ಕೂತ್ಕೊಂಡು, ಹಿಂದೆ ಇಬ್ರು ಕೂತ್ಕೊಂಡು ಒಂದು ಮಷೀನ್ ಇಟ್ಕೊಂಡು ಆಲೂಗೆಡ್ಡೆ ನೆಡ್ತಿದ್ದಾರೆ. ಹೇಗಿದೆ ನೋಡಿ ಇವರು ಐಡಿಯಾ ಆಲೂಗೆಡ್ಡೆ ಹಾಕೋದಕ್ಕೆ. ನಮ್ಮ ಕಡೆ ಯಾವ ತರ ಹಾಕ್ತಾರೆ ನಾನು ನೋಡಿಲ್ಲ. ಆಕ್ಚುಲಿ ನಮ್ಮ ಕಡೆ ಯಾವ ತರ ಹಾಕ್ತಾರೆ ಅಂತ ಹೇಳಿ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಇಲ್ಲಿ ಒಂದೊಂದಾಗಿ ಇವರು ಆಲೂಗೆಡ್ಡೆನ ಈ ತರ ಮಷೀನ್ ಒಳಗಡೆ ಹಾಕೊಂಡು ಹೋಗ್ತಾರೆ. ಅಂಡ್ ಆಲೂಗೆಡ್ಡೆ ಖಾಲಿ ಆದಂಗೆನೆ ಬಂದು ಆ ಆಲೂಗೆಡ್ಡೆಗಳನ್ನ ಹಿಂದೆ ಟ್ರ್ಯಾಕ್ಟರ್ ಇದೆಯಲ್ಲ ಅದರಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅವ್ರು ಬಂದು ಅಲ್ಲಿಂದ ಮತ್ತೆ ತೊಗೊಂಡು ಹೋಗೋದು, ಮತ್ತೆ ಅಲ್ಲೋಗಿ ಮಷಿನ್ಗೆ ಹಾಕೋದು, ತೊಗೊಂಡೋಗೋದು, ಮಷಿನ್ಗೆ ಹಾಕೋದು, ಈ ಥರ ಮಾಡ್ತಿದ್ದಾರೆ. ಅದು ಎಷ್ಟು ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳು ಇಟ್ಕೊಂಡಿದ್ದಾರೆ ನೋಡಿ. ಯಾವ ಥರ ಇದೆ ಇವರ ಏನೋ ತಂತ್ರಜ್ಞಾನ ಅಂತ ಹೇಳಿ. ಸೊ ನೋಡ್ತಿರ್ಬೋದು ನೀವು ಇವಾಗ ಫುಲ್ಲು ಏನೋ ಕ್ಲೋಸ್ ಅಪ್ ಲುಕ್ಕಲ್ಲಿ ಯಾವ ಥರ ಆಲೂಗಡ್ಡೆಗಳನ್ನ ಮಿಷಿನ್ ಒಳಗಡೆ ಹಾಕ್ತಿದ್ದಾರೆ, ಹೇಗೆ ನೆಡ್ತಿದ್ದಾರೆ ಅಂತ ಹೇಳಿ. ಮತ್ತು ಇಲ್ಲಿ ಆಲೂಗೆಡ್ಡೆಗೆ ಜರ್ಮನಲ್ಲಿ ಏನಂತ ಹೇಳ್ತಾರೆ ಅಂದರೆ ಕಾರ್ಟೋಫೆಲನ್ ಅಂತ ಹೇಳ್ತಾರೆ. ಸೊ ನೋಡ್ಬೋದು ನೀವು ಇಲ್ಲಿ ಹೇಗೆ ಏನೇನು ಸಾಮಾನು ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ನಾನು ಅವ್ರನ್ನ ವಿಡಿಯೋ ಮಾಡಲ ಅಂತ ಕೇಳಿದಾಗ ಖುಷಿಯಾಗಿ ಅವರು ಆಯಿತು ಮಾಡಿ ಅಂತ ಹೇಳಿದ್ರು. ಸೊ ನಿಮಗೆ ನನಗೊಂದು ಆಪರ್ಚುನಿಟಿ ಸಿಕ್ತು, ನಿಮಗೆ ಇವರು ಆಲೂಗೆಡ್ಡೆಗಳನ್ನ ಅಂದರೆ ತರಕಾರಿಗಳನ್ನ ಹೇಗೆ ನೆಡ್ತಾರೆ ಅಂತ ತೋರಿಸೋದಕ್ಕೆ. ನಿಮಗೇನು ಅನ್ನಿಸ್ತು ಇದ್ರ ಬಗ್ಗೆ ಕಾಮೆಂಟ್ ಮಾಡಿ. ಇವಾಗ ಏನೇನು ವ್ಯವಸಾಯ ಮಾಡಿದ್ದಾರೆ ಅಂತ ನೋಡಿದ್ರಿ ಅಲ್ವಾ. ಸೊ ಇವಾಗ ಸಿಯನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ ಗೊತ್ತಾ? ಎಲ್ಲಿ ಹೋಗ್ತಿದ್ದೀವಿ? ಪಾರ್ಕ್ ಹೋಗ್ತಿದ್ದೀವಿ. ಇಲ್ಲೇ ಒಂದು ಪಾರ್ಕ್ ಇದೆ. ಸೊ ಇಲ್ಲಿ ಮಕ್ಕಳಿಗೆ ಯಾವ ಥರ ಇರುತ್ತೆ ಪಾರ್ಕ್ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಪಾರ್ಕಿಗೆ ಹೋಗೋಣ. ಎಷ್ಟು ಬೈಕ್ಗಳು ಹೋಗ್ತಿದೆ ನೋಡಿ. ಹಿಂಗೇನೆ ಯುರೋಪಲ್ಲಿ ಬಿಸಿಲು ಬಂದರೆ ಜನ ಎಲ್ಲ ಎಷ್ಟು ಎಂಜಾಯ್ ಮಾಡಬೇಕು ಅಷ್ಟು ಎಂಜಾಯ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನಾವಿವಾಗ ಈ ಏರಿಯಾದಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಪಾರ್ಕ್ ಹೇಗೆ ಮಾಡಿದ್ದಾರೆ ನೋಡೋಣ. ಅದಕ್ಕಿಂತ ಮುಂಚೆ ಏರಿಯಾ ನೋಡಿ ಹೇಗಿದೆ. ಇಲ್ಲಿನ ಮನೆಗಳು ಒಂದೊಂದು ಡಿಸೈನಲ್ಲಿ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಹೇಗಿದೆ ನೋಡೋಣ. ಆಲ್ರೆಡಿ ಸಿಯಾ ಆಟ ಆಡ್ತಿದ್ದಾಳೆ. ಸಿಯಾ ಒಳಗಡೆ ಇದ್ದಾಳೆ, ಬರ್ತಾನೆ ಇಲ್ಲ. ಏನು ಮಾಡ್ತಿದ್ದಾಳೆ ನೋಡೋಣ ಬನ್ನಿ. ಅಲ್ಲಿದ್ದಾಳೆ. ಜರ್ಮನಿಯ ಪಾರ್ಕ್ಗಳಲ್ಲಿ ಮಕ್ಕಳುಗಳಿಗೆ ಆಟಾಡೋದಕ್ಕೆ ಏನೆಲ್ಲ ಇರುತ್ತೆ, ಹೇಗೆಲ್ಲ ಇರುತ್ತೆ ಅಂತ ನೀವಿಲ್ಲಿ ನೋಡ್ಬೋದು. ಇದೆಲ್ಲ ಗೌರ್ಮೆಂಟ್ ಇಂದಾನೇ ಮಾಡಿರೋದು. ಇದು ಒಂದು ಚಿಕ್ಕ ಪಾರ್ಕ್ ಅಷ್ಟೇ. ದೊಡ್ಡ ಪಾರ್ಕ್ಗಳಲ್ಲಿ ಇನ್ನ ದೊಡ್ಡ ಆಕ್ಟಿವಿಟೀಸ್ಗಳೆಲ್ಲ ಇರುತ್ತೆ, ಜಾಸ್ತಿ ಆಕ್ಟಿವಿಟೀಸ್ ಇರುತ್ತೆ. ಹಾಗೆ ಇವರು ಜಾಸ್ತಿ ಮೈಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ನ ಮಾಡಿರ್ತಾರೆ. ಹಾಗೆ ಇನ್ನೊಂದು ನೀವೇನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಜಾಸ್ತಿ ಎಲ್ಲ ಮರದಿಂದನೇ ಮಾಡಿರೋಂಥದ್ದು. ನೀವು ಇಲ್ಲಿ ನೋಡ್ತಿರ್ಬೋದು. ಒಂಥರ ಅಡ್ವೆಂಚರಸ್ ಆಗಿ ಚೆನ್ನಾಗಿರುತ್ತೆ ಇಲ್ಲಿನ ಪಾರ್ಕ್ಗಳಲ್ಲಿ ಮಕ್ಕಳುಗಳಿಗೆ ಆಟಾಡೋದಕ್ಕೆ. ಇವಾಗಂತೂ ಎಲ್ಲೋದ್ರೂ ಈ ಥರ ಫ್ಲವರ್ಸ್ಗಳನ್ನ ನೋಡ್ತೀರಾ ಸ್ಪ್ರಿಂಗಲ್ಲಿ. ನೆನಪಿದೆಯಾ ಇದು ಫ್ಲವರ್ ನಿಮಗೆ? ನಾವಂತೂ ಚಿಕ್ಕವರಿದ್ದಾಗ ಹಿಂಗೆ ಇಟ್ಕೊಂಡು ಉಫ್ ಮಾಡ್ತಿದ್ವಲ್ಲ, ಅದೇ ಇದು. ಪಾರ್ಕಿಂದ ಇವಾಗ ಮನೆ ಕಡೆ ಹೊರಟಿದ್ವಿ. ಇಲ್ಲಿ ನಿಮಗೇನೋ ಒಂದು ತೋರಿಸ್ಬೇಕು ಅಂತ ಹೇಳಿ ನಾನು ಸ್ಟಾಪ್ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಫ್ರೆಶ್ ಎಗ್ ತೊಗೊಳಕ್ಕೆ ನಾವು ಈ ಥರ
ಅಲ್ಲಲ್ಲಿ ಮಾಡಿರ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಫ್ರೆಶ್ ಎಗ್ ಸಿಗುತ್ತೆ ಅಂತ ಹಾಕಿದ್ದಾರೆ. ಸೊ ಒಳಗಡೆ ಬಂದ್ರೆ ನಮಗೆ ಈ ತರ ಇದೆ. ಇದೇನಂತ ಹೇಳಿದ್ರೆ ಇಲ್ಲಿ ನಾವು ದುಡ್ಡು ಹಾಕ್ಬಿಟ್ಟು ಯಾವ ನಂಬರ್ದು ಅಂತ ಹೇಳಿ ಪ್ರೆಸ್ ಮಾಡಿದ್ರೆ ಆ ನಂಬರ್ ಲಾಕ್ ಓಪನ್ ಆಗುತ್ತೆ. ಆಮೇಲೆ ನಾವು ಫ್ರೆಶ್ ಎಗ್ ನ ತಗೋಬಹುದು. ಚೆನ್ನಾಗಿದೆಯಲ್ಲ ಐಡಿಯಾ? ಇವ್ರು ನೋಡಿ ಯಾವ್ದು ಐಡಿಯಾ ಮಾಡ್ಕೊಂಡಿದ್ದಾರೆ ಏನೇನಕ್ಕೆಲ್ಲ ಅಂತ ಹೇಳಿ. ಇಲ್ಲಿ ಈ ತರ ಕಾಯಿನ್ ಒಂದೊಂದಾಗಿ ಇದ್ರೊಳಗಡೆ ಹಾಕಬೇಕು. ಕಾಯಿನ್ ಹಾಕಾದ್ಮೇಲೆ ನಾವು ನಂಬರ್ ಪ್ರೆಸ್ ಮಾಡಬೇಕು. ನಾನಿವಾಗ 24ನೇ ನಂಬರಲ್ಲಿರೋ ಎಗ್ ಬಾಕ್ಸ್ನ ತಗೊಂತಾ ಇದ್ದೀನಿ. ಹಾಗೆ ಎಷ್ಟು ಎಗ್ ಇರುತ್ತೆ ಒಂದು ಬಾಕ್ಸಲ್ಲಿ ಅಂತ ಹೇಳಿದ್ರೆ 10 ಎಗ್ ಇರುತ್ತೆ. ಹಾಗೆ ಎಷ್ಟು ರೂಪಾಯಿ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ರುಪೀಸ್ ಪ್ರಕಾರ ಕನ್ವರ್ಟ್ ಮಾಡಿ ಹೇಳೋದಾದ್ರೆ 230 ರೂಪಾಯಿ ಆಗುತ್ತೆ 10 ಮೊಟ್ಟೆಗಳಿಗೆ. ಸ್ವಲ್ಪ ದೂರ ಮುಂದೆ ಬಂದ್ಮೇಲೆ ನನಗೆ ಈ ಮರ ಸಿಕ್ತು. ಈ ಮರ ನಮಗೆ ಅರಳಿ ಮರ ಹೇಗೋ ಹಾಗೆ ಇವರಿಗೆ ಹೋಲಿ ಟ್ರೀ ಇದು. ಇಲ್ಲಿ ಕಲರ್ ಟೇಪ್ಗಳು ಹಾಕಿದ್ದಾರೆ. ಹಾಗೆ ಇವರ ಟ್ರೆಡಿಷನ್ ಇವರು ಲೋಗೋ ಮಾಡಿಸ್ಕೊಂಡು ಈ ತರ ಈ ಮರಕ್ಕೆ ಏರ್ಸಿದ್ದಾರೆ. ಬ್ರೆತ್ಸೆಲ್ ಆಗಿರ್ಬೋದು, ವೈನ್ ಮಾಡೋದಾಗಿರ್ಬೋದು, ಈ ತರ ಬೇರೆ ಬೇರೆ ಏನೇನ್ ಟ್ರೆಡಿಷನ್ ಇದೆ ಇವ್ರದ್ದು ಅದನ್ನೆಲ್ಲ ಇವರು ಈ ತರ ಮರಕ್ಕೆ ಏರಿಸ್ತಾರೆ. ಇದನ್ನ ಮೈಬೌಮ್ ಅಂತ ಹೇಳ್ತಾರೆ. ಇದೊಂದು ಫೆಸ್ಟಿವಲ್ ಏಪ್ರಿಲ್ 30 ಈ ಫೆಸ್ಟಿವಲ್ ನ ಆಚರಿಸ್ತಾರೆ. ಇದು ಸೌತ್ ಜರ್ಮನಿಯಲ್ಲಿ ತುಂಬಾನೇ ಫೇಮಸ್ ಇದೆ. ಮೇಪೋಲ್ ನ ಏರ್ಸಿ ಮ್ಯೂಸಿಕ್ ಹಾಕೊಂಡು ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಪಕ್ಕದ ಹಳ್ಳಿಯವರು ಈ ಪೋಲ್ ನ ಕತ್ಕೊಂಡು ಹೋಗಕ್ಕೆ ಬರ್ತಾರಂತೆ. ಸೊ ಹಂಗಾಗಿ ಯಂಗ್ಸ್ಟರ್ಸ್ ಏನಿರ್ತಾರೆ ಅವರು ನೈಟ್ ಎಲ್ಲ ಈ ಪೋಲ್ ನ ಕಾಯ್ತಿರ್ತಾರಂತೆ. ಹಾಗೆ ಇವರು ಮೇ ಫೈರ್ ಅಂತ ಕೂಡ ಹಾಕೊಂತಾರೆ. ಸೊ ಫೈರ್ ಹಾಕೊಂಡು ಎಲ್ಲ ಸೇರಿ ಫುಡ್ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು ಅದನ್ನೆಲ್ಲ ಶೇರ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾರಂತೆ. ನೋಡಿದ್ರಲ್ಲ ಪ್ರೆಸೆಂಟ್ ಆಗಿ ಜರ್ಮನಿಲಿ ಏನೆಲ್ಲ ವ್ಯವಸಾಯ ಮಾಡಿದ್ದಾರೆ ಅಂತ ಹೇಳಿ. ಆ್ಯಕ್ಚುಲಿ ಈ ಸರಿ ಬೇರೆ ರೂಟ್ ಹೋಗಿದ್ವಿ. ಆ ಕಡೆ ಏನೇನು ವ್ಯವಸಾಯ ಮಾಡಿದ್ದಾರೆ ನಿಮಗೆ ತೋರಿಸೋಣ ಅಂತ ಹೇಳಿ. ಅಲ್ಲಿ ಜಾಸ್ತಿ ಏನು ವ್ಯವಸಾಯ ಮಾಡಿರಲಿಲ್ಲ. ಇನ್ನು ಬೇರೆ ರೂಟಲ್ಲಿ ಹೋಗಿದ್ರೆ ಮೋಸ್ಟ್ಲಿ ಇನ್ನೂ ಜಾಸ್ತಿ ಬೆಳೆ ಎಲ್ಲ ಬೆಳೆದಿರ್ತಿದ್ರು ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಟೈಮ್ ಆ ಕಡೆ ಸೈಡಿಗೆ ಹೋಗೋಣ, ಅಲ್ಲಿ ಏನೇನು ಬೆಳೆದಿದ್ದಾರೆ ಅಂತ ನೋಡೋಣ. ಸದ್ಯಕ್ಕೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್.